ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್, ಸೀಟ್ ಹೆಚ್ಚಳ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಲೈಕ್ನ ಮಾಡ್ಬೋದು. ಹೊಸದಾಗಿ ಅಪ್ಡೇಟ್ ಕೂಡ ಬಂದಿದೆ. ಏನಂದರೆ ನೀಟ್ದು ಮೆಡಿಕಲ್ ಸೀಟ್ಗಳು ಕೂಡ ಹೆಚ್ಚಳ ಮಾಡಿ ಆದೇಶ ಕೂಡ ಕೊಟ್ಟಿದ್ದಾರೆ. ದೇಶಾದ್ಯಂತ ಅಪ್ಲಿಕೇಬಲ್ ಆಗುತ್ತೆ. ಬರೋಬ್ಬರಿ 8,000ಕ್ಕೂ ಹೆಚ್ಚು ಸೀಟ್ಗಳು ಕೂಡ ಆಗ್ತದೆ ಅಂತ ಹೇಳಿದ್ದಾರೆ. ಈ ಶೈಕ್ಷಣಿಕ ವರ್ಷದಿಂದಲೇ ನಿಮಗೆ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳಿಗೆ ಸಂಖ್ಯೆ ಹೆಚ್ಚಳ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಬರೋಬ್ಬರಿ ಎಷ್ಟು ಮಾಡ್ತಾರೆ ಅಂದರೆ ಬರೋಬ್ಬರಿ 8,000 ಸೀಟುಗಳನ್ನು ನಿಮಗೆ ಹೆಚ್ಚಳ ಮಾಡ್ತೀವಿ ಅಂತೇಳಿ ಆದೇಶ ಕೂಡ ಮಾಡಿದ್ದಾರೆ. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಮುಖ್ಯಸ್ಥ ಡಾಕ್ಟರ್ ಅಭಿಜಿತ್ ಶೇಟ್ ಅವರು ತಿಳಿಸಿದ್ದಾರೆ. ನೀಟ್ ಯುಜಿಗೆ ಈಗಾಗಲೇ ಕೌನ್ಸಿಲಿಂಗ್ ನಡೀತಾ ಇದೆ. ಮೊದಲ ಸುತ್ತು ಕೂಡ ಪೂರ್ಣಗೊಂಡಿದೆ. ಆಗಸ್ಟ್ 25ರಂದು ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಆರಂಭವಾಗುವ ನಿರೀಕ್ಷೆ ಇದೆ. ಈ ವರ್ಷದ ಜುಲೈನಲ್ಲಿ ಭ್ರಷ್ಟಾಚಾರ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಆರೋಗ್ಯ ಸಚಿವಾಲಯ, ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಕೆಲವು ಅಧಿಕಾರಿಗಳು, ಮಧ್ಯವರ್ತಿಗಳು ಸಿಬಿಐ ಬಂಧಿಸಿತ್ತು. ಈ ಹಿನ್ನೆಲೆಯಲ್ಲಿ ವೈದ್ಯಕೀಯ ಸಂಖ್ಯೆ ಕಡಿಮೆಯಾಗುವ ಬಗ್ಗೆ ಕಳವಳ ಇತ್ತು. ಪ್ರಸ್ತುತ ನೋಡಿದರೆ ಸರ್ಕಾರಿ ವಿಭಾಗದಲ್ಲಿ 59,782, ಖಾಸಗಿಯಲ್ಲಿ 58,316 ಸೇರಿ 1,18,028 ಯುಜಿ ಸೀಟ್ಗಳು ಕೂಡ ಅವೈಲೇಬಲ್ ಕೂಡ ಇದ್ದಾವೆ. ಸ್ನಾತಕೋತ್ತರ ವಿಭಾಗದಲ್ಲಿ 53,960 ಸೀಟ್ ಕೂಡ ಅವೈಲೇಬಲ್ ಇದಾವೆ. ಇದರೊಂದಿಗೆ ಇನ್ನು 8,000 ಸೀಟು ಕೂಡ ಸೇರ್ಪಡೆ ಆಗುತ್ತೆ ಅಂತ ಹೇಳಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈ ವರ್ಷದಿಂದ ಅಂತ ಹೇಳಿದರೆ ಶೈಕ್ಷಣಿಕ ವರ್ಷದಿಂದ ಅಂತ ಪ್ರಾಬಬಲಿ ನೆಕ್ಸ್ಟ್ ಇಯರ್ಗೆ ಇದು ಅಟರ್ನ್ ಆಗ್ಬೋದು. ಈ ರೀತಿ